ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ನೀವೆಲ್ಲ ತುಂಬಾ ಸಡಗರ ಹಬ್ಬ. ಇವತ್ತು ಹಬ್ಬ ಇದ್ರೂ ತುಂಬಾ ಸಡಗರದಿಂದ ಯಾರೋ ನಮ್ಮ ಮನೆ ಮಗ ಇವತ್ತು ಪ್ರಮೋಷನ್ ಆಗಿದ್ದಾನೆ. ದೊಡ್ಡ ಭರವಸೆ, ನಂಬಿಕೆ, ವಿಶ್ವಾಸ ಎಲ್ಲ ಇಟ್ಕೊಂಡು ಇವತ್ತು ಅವ್ರನ್ನ ಕರೆದು ಒಂದು ಅದ್ದೂರಿಯಾಗಿ ಇವತ್ತು ಸನ್ಮಾನ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ನಾವೇನೆಲ್ಲ ಗಳಿಸ್ಬೋದು, ಕೇಳದೆ ದೇವ್ರು ಕೂಡ ವರ ಕೊಡಲ್ಲ ಅಂತಾರ. ಯಾವಾಗೂ ದೇವರೇ ಸರ್ ದೇವ್ರ ವರ ಕೇಳ್ತಾ ಇರ್ತಾರ, ನಾವೇನ್ ಕೇಳಲ್ಲ. ದೇವ್ರು ವರ ಕೊಡಲ್ಲ, ಆದ್ರೆ ಕೇಳದೆ ಅಭಿಮಾನಿಸ್ತಾರ ನೋಡು, ಅವ್ರ ದೇವ್ರಿಗಿಂತ ದೊಡ್ಡವರು. ಜನರಲ್ಲಿ ಅಭಿಮಾನ ಬರೋದೈತಲ್ಲ, ಇಲ್ಲಿ ಇರೋರ್ಗೆಲ್ಲ ದೇವರಾಜ್ ಏನು ಕೊಡಕ್, ದೇವರಾಜ್ ಸರ್ ಏನು ಕೊಡಕ್ ಆಗಲ್ಲ. ಅಲ್ಲೊಂದು ಮಗು ಅಂತೂ ಮುಂದೆ ಏನಾಗ್ತೀಯ ಅಂದ್ರೆ IAS ಅಂತ. ಬದುಕೋರ್ಗೆ, ಯುವಕರಿಗೆ ಒಂದು ಭರವಸೆ, ಒಂದು ಚೈತನ್ಯ ನೋಡಿದ್ರೆ ನಾನು ಇವರಂತ ಹಾಕ್ಬೇಕು ಅನ್ನೋ ಒಂದು ನಂಬಿಕೆಯನ್ನು ಹುಟ್ಟಾಕಿದಾರಲ್ಲ, ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ಇದ್ದೀರಿ, ಹೋಗ್ತೀರಿ, ಯಾರ್ಯಾರು ಎಷ್ಟೆಷ್ಟು ಎತ್ತರಗೋ ಬೆಳಿತೀರಿ, ಬೆಳಿಬೋದು. ಕೆಲವ್ರ ಹತ್ರ ಏನೂ ಇರಲ್ಲ, ಕೆಲವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಇರುತ್ತೆ. ಸೊ ದುಡ್ಡೇ ಮುಖ್ಯ ಅಲ್ಲ. ವಿದ್ಯೆ ಯಾರಪ್ಪನ ಮನೆ ಸತ್ತೂನು ಅಲ್ಲ. ವಿದ್ಯೆ ಗಳಿಸಿದವನ್ ಯಾರೇನೂ ಮಾಡೋಕ್ಕಾಗಲ್ಲ. ಇವತ್ತು ಆ ವಿದ್ಯೆ ಜೊತೆ ಅವ್ರು ಹೋರಾಟ ಮಾಡಿ ಈ ಹಂತಕ್ಕೆ ಬಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾನು ಸುಮಾರು ಜನ ನಾವೆಲ್ಲ ನೋಡಿದ್ದೀರಿ. ಸಣ್ಣ ಆಫೀಸರ್ ಆದ್ರೆ ಸಾಕು, ಆ ಊರು ತಟ್ಟೆ ತಲೆ ಹಾಕಲ್ಲ, ಯಾರನ್ನೂ ಮಾತಾಡ್ಸಲ್ಲ. ನಂಟ್ರ ಬಂದ್ರು ಕೂಡ ಡಿಸ್ಟೆನ್ಸು. ನಮ್ಮವ್ರೆ ನಂಟ್ರೆ ರಾಜಣ್ಣ ಯಾರು ಅಂದ್ರೆ ಅವ್ರು ನಮ್ಮ ಸ್ವಂತ ಮಾವನೇ ಆಗಿರ್ತಾನ. ನಾನು ಅಷ್ಟು ಬಡವನಾಗ ಹಳೆ ಬಟ್ಟೆ ಹಾಕ್ಯಂಬಂದ್ರೆ ರಾಜಣ್ಣ ಯಾರು ಅಂದ್ರೆ ನಮ್ಮವ್ರೆ ದೂರನ ಸಂಬಂಧ. ನನ್ನ ಜಾತಿ ಅಲ್ಲ, ಏನೂ ಅಲ್ಲ, ಯಾರೋ ಒಬ್ಬನ್ ಬಂದಿರ್ತಾನ ರಾಸ್ ಲೈಟ್ ಎಲ್ಲ ಹಾಕ್ಕೊಂಡು, ಅವ್ನು ನಮ್ಮ ಜಾತಿಯವನ್ನೆಲ್ಲ, ನಮ್ಮ ಊರವನ್ನೆಲ್ಲ. ಯಾರು ಸರ್ ಅಂದ್ರೆ ನಮ್ಮ ಮಾವನು, ದೊಡ್ಡ ಮಾವನಿಲ್ಲ, ಮಾವನ ಬೌ. ಈ ತರ ಜನ ಗುರುತಿಸ್ತಾರ. ದೇವರಾಜ್ ಸರ್ ಇಷ್ಟೊತ್ತು ನೋಡಿದೆ ನಾನು, ಕ್ಲಾಸ್ಮೇಟ್ನ ಯಾವ ರೀತಿ ಪರಿಚಯ ಮಾಡಿದ್ರು ಅಂತ. ಎಲ್ಲರಲ್ಲಿ ಏನ್ ಸಂಪತ್ತಾದ್ರೂ ಇರ್ಬೋದು, ಹೃದಯ ಸಂಪತ್ತು ಐತಲ್ಲ, ಅದೆಲ್ರಿಗೂ ಬರಕ್ ಸಾಧ್ಯ ಇಲ್ಲ. ಆ ಹೃದಯ ಸಂಪತ್ತು ಸದಾ ಅವರಲ್ಲಿ ಹಂಗೆ ಇರಲಿ. ನಾವೆಲ್ಲ ಭರವಸೆ ಇಟ್ಕೊಂಡಿದ್ದೀರಿ. ನಮ್ಮೂರನ್ನ ನಾವೇ ಸರಿ ಮಾಡಬೇಕು, ನಮ್ಮೂರನ್ನ ನಾವೇ ಕಟ್ಟಬೇಕು, ನಮ್ಮ ಕಷ್ಟಕ್ಕೆ ನಾವೇ ಪರಿಹಾರ ಹುಡುಕಬೇಕು. ಯಾರೇನಾದರೂ ಮಾತಾಡ್ಕೊಳ್ಳಿ, ನಮ್ಮೆಲ್ಲರ ಭರವಸೆ, ನಮ್ಮೆಲ್ಲರ ನಂಬಿಕೆ ದೇವರಾಜ್ ಸರ್. ಅವ್ರಿಗೆ ಒಳ್ಳೇದಾಗ್ಲಿ, ಮುಂದಿನ ದಿನ ಅವರಿಂದ ನಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸ್ತಾ ನಾನು ಪುಟ್ಟ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.